ನೂರಾರು ವರ್ಷಗಳು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ನಮ್ಮ ಒಂದು 1800ನೇ ಇಸ್ವಿಯಿಂದನೇ ಸಹ ಏನೈತೆ ಈ ದೇವಸ್ಥಾನ ಸ್ಥಾಪಿತ ಆಗೈತೆ. ರಾಜರು ಮಹಾರಾಜರು ಕಾಲದಲ್ಲೇ ಇದನ್ನು ಸ್ಥಾಪಿತರು ಮಾಡಿದರು ಅಂತ ಹೇಳಿನೇ ಐತೆ. ಈ ವಿಚಾರದಲ್ಲಿ ಇದೇನು ಅಂತ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ತಾಲೂಕು ಉತ್ರಳ್ಳಿ ಹೋಬಳಿ ಕಗ್ಲಿಪುರ ಗ್ರಾಮ ಸರ್ವೆ ನಂಬರು, ಕಗ್ಲಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡ್ತದೆ. ಸಾಲುಣಸೆ ಅಂತ ಗ್ರಾಮ, ಬ್ರಿಗೇಡ್ ಮಿಡ್ ಹೌಸ್ ಅಂತ ಎದುರುಗಡೆ ಫಸ್ಟು ಇಲ್ಲಿ ಸಾಲುಣಸೆ ಅಂತ ಗ್ರಾಮ ಬಂದಿದ್ದು. ದೇವಸ್ಥಾನ ಎಲ್ಲ ಸ್ಥಾಪಿತ ಆದಮೇಲೆ, ಇಲ್ಲಿ ಫೇಮಸ್ ಆದಮೇಲೆ ಈ ಬ್ರಿಗೇಡ್ ಅಪಾರ್ಟ್ಮೆಂಟು ಮತ್ತು ಸುಮಾರು ಅಪಾರ್ಟ್ಮೆಂಟ್ಗಳೆಲ್ಲ ಬಂದೈತೆ. ಹಾಗಾಗಿ ಮೊದಲಿಗೆ ನಾವು ಇಲ್ಲಿ ಆಂಜನೇಯ ದೇವಸ್ಥಾನದ ಇತಿಹಾಸ ತೊಗೊಂಡು ನೋಡಿದ್ರೆ, ನಮ್ಮ ಪೂರ್ವಜರೆಲ್ಲ ಸಹ ಇದನ್ನು ಮತ್ತು ಅದಕ್ಕಿಂತ ಮುಂಚೆನೂ ಸಹ ಏನೈತೆ ದೇವಸ್ಥಾನ ಸ್ಥಾಪಿತ ಆಗಿತ್ತು ಅಂತ ಹೇಳಿ ನಾವು ಇದನ್ನು ಕಂಡು ಬರ್ತದೆ. ಮತ್ತು ದಾಖಲಾತಿಗಳು ಸಹ ಸಾಕಷ್ಟಿದೆ. ಈಗಾಗಲೇ 195 ಸರ್ವೆ ನಂಬರಲ್ಲಿ 2 ಎಕರೆ 25 ಗುಂಟೆ MR/T 62 2022 2023 22/12/2022ರಲ್ಲಿ ಮಾನ್ಯ ವಿಭಾಗಾಧಿಕಾರಿಗಳು ಆದೇಶ ಸಂಖ್ಯೆ LND CR 36 22/23 ದಿನಾಂಕ 8/12/2022ರಂತೆ ಆಂಜನೇಯ ದೇವಸ್ಥಾನ ನಮೂದು ಮಾಡಿರ್ತಾರೆ. ಇದರಲ್ಲಿ ವಿಭಾಗಾಧಿಕಾರಿಗಳು ಆದೇಶ ಇದ್ದರೂ ಸಹ ಈ ಮುಂಚೆ ಮೊನ್ನೆ ಒಂದು 2-3 ದಿನಕ್ಕೆ ಮುಂಚೆ ಈಗ ಒಂದು ಸರ್ವೆ ಸಹ ಆದೇಶದಂತೆ ತಹಶೀಲ್ದಾರರು ಮತ್ತು AC ಅವರ ಆದೇಶದಂತೆ ಸರ್ವೆ ಸಹ ಮಾಡಿದ್ದಾರೆ. ಇಲ್ಲಿ ಬಂದು ಸರ್ವೆ ಮಾಡಿದರೂ ಸಹ ಏನೈತೆ ದೇವಸ್ಥಾನಕ್ಕೆ ಜಾಗಕ್ಕೆ ಈಗಾಗಲೇ ತೊಂದರೆ ಆಗ್ತಾಯಿದೆ. ಮತ್ತು ಸ್ಕೂಲು, ಈ ಪ್ರಾಥಮಿಕ ಶಾಲೆ ಊರಿಂದು ಇರೋದರಿಂದ ಮಕ್ಕಳುಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈಗಾಗಲೇ ಈ ದೇವಸ್ಥಾನದ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಟ್ರಸ್ಟ್ ಅಂತ ಹೇಳಿ ನಮ್ಮ ಗ್ರಾಮದವರೆಲ್ಲ ಸೇರಿ ಟ್ರಸ್ಟ್ ಅಂತ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ಈಗ ಮತ್ತು ಬರ್ತಾ ಇರತಕ್ಕಂಥ ಒಂದು ಹಬ್ಬ ಏನಿದೆ, ಪ್ರತಿ ವರ್ಷವೂ ಏನು ಮಾಡ್ತಾಯಿದ್ದಾರೆ ಟ್ರಸ್ಟಿಂದ ಊರಿನ ಒಂದು ಹಬ್ಬ ದೀಪೋತ್ಸವ ಅಂತೇಳಿ ಮಾಡ್ತಾಯಿದ್ದಾರೆ. ಅದಕ್ಕೀಗ ತುಂಬ ತೊಂದರೆನೇ ಆಗ್ತಾಯಿದೆ. ದೇವಸ್ಥಾನದ ಜಾಗನ ಈಗ ಆಲ್ರೆಡಿ ಕೆಲವು ರಾಜಕೀಯ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದಾರೆ. ಆ ಒತ್ತುವರಿಗೆ ಸಂಬಂಧಪಟ್ಟಂಗೆ ನಾವು ಅರ್ಜಿ ಸಹ ಹಾಕಿದ್ದೀವಿ. ಅದರಂತೆ ಇವರು ಮೊನ್ನೆ ಸರ್ವೆ ಮಾಡಿ ಎಲ್ಲ ಜಾಗ ಎಲ್ಲ ಗುರುತಿಸಿದ್ದಾರೆ, ನೋಡಿದ್ದಾರೆ. ಅದರ ರಿಪೋರ್ಟ್ ಎಲ್ಲ ಕೊಡ್ತಾರೆ ಈಗ ಸಾಧ್ಯ ಆದಷ್ಟು. 2 ಎಕರೆ 25 ಗುಂಟೆಗೆ ಸಂಬಂಧಪಟ್ಟಂಗೆ ಪಾಣಿ ಬಂದಿದೆ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನ ಅಂತೇಳಿ. ಇಲ್ಲಿ ಸುಮಾರು ದೇವಸ್ಥಾನಗಳೆಲ್ಲ ಇದ್ದು ಶಾಲೆಗಳಿದೆ. ಈಗ ಶಾಲೆಗೆ ತುಂಬ ಏನಿದೆ ತೊಂದರೆ ಆಗ್ತಾಯಿದೆ, ಮಕ್ಕಳುಗಳಿಗೆ ತೊಂದರೆ ಆಗ್ತಾಯಿದೆ. ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ತೊಂದರೆ ಆಗ್ತಾಯಿದೆ. ಧೂಳು ಮತ್ತು ದೊಡ್ಡ ದೊಡ್ಡ ಲಾರಿಗಳು ಎಲ್ಲ ಇದು ಮಾಡ್ಕೊಳ್ತಾ ಇದ್ದಾರೆ. ಸರ್ವೆ ನಕಾಶೆ ಪ್ರಕಾರ ಬಂದರೆ ನಕಾಶೆ ರಸ್ತೆನೇ ಬೇರೆ ಇದೆ. ಇವರು ರಾಜಕೀಯ ವ್ಯಕ್ತಿಗಳು ಎಲ್ಲ ಏನಿದೆ ಕಮರ್ಷಿಯಲ್ಗೋಸ್ಕರ ಈ ದೇವಸ್ಥಾನದ ಜಾಗನೇ ಆಕ್ರಮಿಸ್ಕೊಂಡಿದ್ದಾರೆ. ಮತ್ತು ಸುಮಾರು 1.5 ಎಕರೆ ಅಷ್ಟೇ ಒತ್ತುವರಿ ಸಹ ಮಾಡ್ಕೊಂಡಿದ್ದಾರೆ ರಾಜಕೀಯ ಪ್ರಭಾವಿಗಳು. ಆ ದೇವಸ್ಥಾನ ಜಾಗನ ನಾವು ಕೇಳ್ತಿದ್ದೀವಿ, ಬಿಡಿ ಅಂತ ಹೇಳಿದ್ರು ಸಹ ಏನೈತೆ ನಾವು ಅಲ್ಲಿ ಕೋರ್ಟ್ಗೆ ಹೋಗ್ತೀವಿ, ಈ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಯಾವ ಕೋರ್ಟಲ್ಲೂ ಅವ್ರಿಗೆ ಯಾವ ಆದೇಶನೂ ಆಗಿಲ್ಲ. ಆದೇಶದ ಪ್ರಕಾರ ಇವ್ರಿಗೆ ಮುಂಚೆನೇ ಫಾರಮ್ ನಂಬರ್ 50 ಒಂದು ಅರ್ಜಿ ಹಾಕ್ಕೊಳ್ತಾರೆ. ಇವರು ಅರ್ಜಿನಲ್ಲಿ ಗೋವಿಂದರಾಜು ಬಿನ್ ನಂಜಪ್ಪ ಅಂತ ಹೇಳಿ ಇವರೇನಿದೆ ಸಾಲುಣಸೆ ಗ್ರಾಮದವರೇ. ಇವರಿಗೆ ಸಾಕಷ್ಟು ಬೇರೆ ಸರ್ವೆ ನಂಬರ್ನಲ್ಲಿ ಜಮೀನು ಸಹ ಇದ್ದು, ಈಗ ಈ ಸರ್ವೆ ನಂಬರ್ಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಸರ್ವೆ ನಂಬರ್ 195ರಲ್ಲಿ ಇವರೇನಿದೆ 1 ಎಕರೆ ನಾವು ಪೊಸಿಷನಲ್ಲಿ ಇದ್ದೀವಿ ಅಂತ ಹೇಳಿ ಇವರು ಕೇಸ್ ಹಾಕ್ಕೊಳ್ತಾರೆ. ಆ ಕೇಸಲ್ಲೂ ಸಹ ಇವ್ರಿಗೆ ವಜಾ ಮಾಡ್ತಾರೆ, ಆದೇಶದಲ್ಲೂ ವಜಾ ಮಾಡ್ತಾರೆ ನ್ಯಾಯಾಲಯದಲ್ಲಿ. ಈ 18 ಕಿಲೋಮೀಟ್ರ್ ವ್ಯಾಪ್ತಿನಲ್ಲಿ ಬರತಕ್ಕಂಥ ಯಾವುದೇ ಸರ್ಕಾರಿ ಜಾಗನ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ವಜಾ ಮಾಡಿದ್ದಾರೆ. ಆ ವಜಾ ಮಾಡಿದರೂ ಸಹ ಏನೈತೆ ಕೆಲವರು ಪ್ರಭಾವಿಗಳು ಆ ಜಾಗನ ಬಿಡ್ತಿಲ್ಲ. ಸರ್ವೆ ನಂಬರ್ ಜಾಗ ಯಾವುದೋ ಅವ್ರದ್ದು ಜಾಗ ಆಗಿದ್ದರೆ ಅವ್ರು ತೊಗೊಬೋದು. ಯಾಕಂದರೆ ಇದು ದೇವಸ್ಥಾನದ ಜಾಗ, ಸುಮಾರು ವರ್ಷಗಳಿಂದ ಶತಮಾನಗಳಿಂದನೂ ಸಹ ಏನೈತೆ ದೇವಸ್ಥಾನದ ಜಾಗನೇ ಆಗಿರೋದ್ರಿಂದ ತುಂಬ ತೊಂದರೆ ಮಾಡ್ತಾಯಿದ್ದಾರೆ. ಮತ್ತು ಕಮರ್ಷಿಯಲ್ಗೆ ಅಂತ ಹೇಳಿ ಈಗ ಕೆಲವರು ಪ್ರಭಾವಿಗಳು ರಸ್ತೆನೇ ಮಾಡ್ಕೊಂಡಿದ್ದಾರೆ. ಈ ಮೂಲಕ ನಾನು ಕೇಳೋದೇನು ಅಂತ ಹೇಳಿದ್ರೆ, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಜಾಗಕ್ಕೆ ಬಂದು ಗಡಿನ ಗುರುತಿಸಿ ಒಂದು ನಮಗೆ ಮಾರ್ಕ್ ಮಾಡಿಕೊಟ್ಟು ದೇವಸ್ಥಾನ ಜಾಗನ ಉಳಿಸ್ಕೊಟ್ಟು, ಮತ್ತು ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋದನ್ನ ತಪ್ಪಿಸಬೇಕು. ಮತ್ತು ಸ್ಕೂಲ್ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಗೌರ್ಮೆಂಟ್ ಸ್ಕೂಲ್ ಆಗಿರೋದ್ರಿಂದ ಯಾರು ಇದ್ರ ಬಗ್ಗೆ ಮುಂದೆ ಬರ್ತಿಲ್ಲ. ಅದೇ ಪ್ರೈವೇಟ್ ಸ್ಕೂಲ್ ಆಗಿದ್ದರೆ ಎಷ್ಟೊತ್ತಿಗೆ ಯಾರೆಲ್ಲ ಮುಖಂಡರು ರಾಜಕೀಯ ವ್ಯಕ್ತಿಗಳು ಬಂದು ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರೋರು. ದೇವಸ್ಥಾನದ ಜಾಗ ಅಂಥೇಳಿ ಯಾರೂ ಸಹ ಮುಂದೆ ಬರಲಿಲ್ಲ. ಈಗ ಟ್ರಸ್ಟಿಂದ ಮತ್ತು ಊರಿನವರಿಂದ ನಮ್ಮ ಗ್ರಾಮದಿಂದ ನಾವುಗಳೇ ಎಲ್ಲ ನಿಂತ್ಕೊಂಡು ಇದು ಮಾಡಿಸ್ತಿರೋದ್ರಿಂದ ಕೂಡಲೇ ಕ್ರಮ ಜರುಗಿಸಿ ಒತ್ತುವರಿ ಯಾರು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತಗೊಂಡು ನ್ಯಾಯಯುತವಾಗಿ ಸರ್ಕಾರಿಗೆ ಏನು ಆಂಜನೇಯ ದೇವಸ್ಥಾನಕ್ಕೆ ಸೇರಬೇಕಾಗಿರೋ ಜಾಗನ ನಮಗೆ ಬಿಡಿಸ್ಕೊಡ್ಬೇಕು ಅಂತೇಳಿ, ದೇವಸ್ಥಾನಕ್ಕೆ ಬಿಡಿಸ್ಕೊಡ್ಬೇಕು ಅಂತೇಳಿ. ಇದು ಬಂದು ಸುಮಾರು ಒಂದು 1800ನೇ ಇಸ್ವಿಯಿಂದಲೂ ಹಿಂದೆ ಪುರಾತನ ಕಾಲವಾದಂಥ ಒಂದು ದೇವಾಲಯ ಇದು ಬಂದ್ಬಿಟ್ಟು ಕನಕಪುರ ರಸ್ತೆಗೆ ಹೊಂದ್ಕೊಂಡಂಗೆ ಇದೆ, ರಸ್ತೆಯಲ್ಲಿದೆ ದೇವಾಲಯ. ಇದು ಬಂದು
ಚೋಳರ ಕಾಲದ್ದು ಅಂತ ಹೇಳ್ತಾರೆ. ನಮಗೆ ಅಷ್ಟು ಇದಿಲ್ಲ, ತಾತ ಮುತ್ತಾತನ ಕಾಲದಿಂದನೂ ಅವ್ರಿಗೂ ಗೊತ್ತಿಲ್ಲ ಆ ಥರದ ಹಳೆಯ ದೇವಾಲಯ ಇದು. ಇದು ಬಂದು ಶ್ರೀ ಭಕ್ತಾಂಜನೇಯ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು, ಇಲ್ಲಿ ಶ್ರೀ ಭಕ್ತಾಂಜನೇಯ ಅಂತಂದರೆ ದಕ್ಷಿಣಾಭಿಮುಖವಾಗಿ ರಸಬಾಳೆಹಣ್ಣು ಗೊನೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು. ಅಂತಂದರೆ ಹಿಂದಿನವರು ಹೇಳೋದು ಹೇಗೆ ಅಂತಂದರೆ, ಸೀತಾಮಾತೆ ವನವಾಸದಲ್ಲಿದ್ದಾಗ ಆಕೆ ಫಲಹಾರ ಅಂದರೆ ಅವ್ರಿಗೆ ಪ್ರಸಾದವಾಗಿ ಈ ಫಲಹಾರನ ತೊಗೊಂಡು ಹೋಗ್ತಾಯಿದ್ರು ಅನ್ನೋ ಒಂದು ಇತಿಹಾಸ ಇದೆ. ಸೊ ಅಂಥ ಒಂದು ಪುರಾತನ ಕಾಲದ ದೇವಾಲಯಕ್ಕೆ ಇದಕ್ಕೆ ಒಂದು ಇತಿಹಾಸ ಏನಿದೆ ಅಂತಂದರೆ, ಆ ಕಾಲದ ಬ್ರಿಟಿಷರ ಕಾಲದಿದ್ದು, ಇವಾಗಿಂದಲ್ಲ. ಆವಾಗ 2800 ಇಸ್ವಿಯಿಂದ ಹಿಂಭಾಗದಲ್ಲೇ ಅವರು ಇದಕ್ಕೆ ದಾಖಲೆ ಮಾಡಿದ್ದಾರೆ. ಏನು, ಸರ್ವೆ ನಂಬರ್ 195 ಅಂತೇಳಿ ಮಾಡಿ, ಆವಾಗ ಅವ್ರ ಕಾಲದಲ್ಲಿ ಸರ್ವೆ ನಂಬರ್ಗಳೆಲ್ಲ ಬಂದಿದ್ದು. ಅವ್ರು ಮಾಡಿ ಇದಕ್ಕೆ ಈ ದೇವಾಲಯ ಜಾಗ ಅಂತ ಹೇಳ್ಬಿಟ್ಟು 2 ಎಕರೆ 25 ಗುಂಟೆ ಅಂತ ಜಾಗ ಮಾಡಿದ್ದಾರೆ. ಈ ಜಾಗ ಬಂದು ಇದ್ರ ಪಕ್ಕದಲ್ಲಿ ಒಂದು ಕಲ್ಯಾಣಿ ಐತಿ. ಈಗ ನೀವು ಏನು ನಿಂತಿದ್ರಿ, ಇದು ಕಲ್ಯಾಣಿ ಜಾಗ. ಇದು ನಿಮ್ಮ ನನ್ನ ಹಿಂಭಾಗದಲ್ಲಿರೋದು ಆಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ಈ ದೇವಾಲಯಗಳಿಗೆ ಒಂದು 2 ಎಕರೆ 25 ಗುಂಟೆ ಏನು ಜಾಗ ಇದೆ, ಆ ಜಾಗನ ಏನು ಮಾಡಿದ್ರೆ ಈ ಪ್ರಭಾವಿ ವ್ಯಕ್ತಿಗಳೆಲ್ಲ ಕಬಳಿಸ್ಕೊಂಡಿದ್ದಾರೆ. ಅದಕ್ಕೆ ತಕ್ಕಂತೆ ನಾವು ಸಾಕಷ್ಟು ಸಾರಿ ಕೋರ್ಟ್ಗೆ ಹೋಗಿದ್ದೀವಿ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನೆಲ್ಲ ಮೀಟ್ ಮಾಡಿದ್ದೀವಿ. ಮೀಟ್ ಮಾಡೋರಿಗೆಲ್ಲ ಮನವಿಗಳು ಕೊಟ್ಟಿದ್ದೀವಿ. ಇಲ್ಲಿ ಒಂದು ಸಮಸ್ಯೆ ಏನಂತಂದರೆ, ಎಲ್ಲ ಪ್ರಭಾವಿ ವ್ಯಕ್ತಿಗಳೇ ಬಳಸ್ಕೊಂಡು ಕೂತಿರೋದ್ರಿಂದ ಈ ಜಾಗ ಏನಾಗಿದೆ, ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿಟ್ಟರೆ ಬೇರೆ ಏನು ಜಾಗ ಇಲ್ಲ ಅನ್ನೋ ಥರನೇ ಆಗ್ಬಿಟ್ಟಿದೆ. ಬಟ್ ದಾಖಲೆಗಳ ಪ್ರಕಾರ ಈಗ ನಿಮಗೆ ಏನು ದಾಖಲೆ ಬೇಕೋ ಅದೆಲ್ಲ ಕೊಡ್ತೀವಿ ನಾವೀಗ. ನೀವು ಇದನ್ನು ಸುದ್ದಿ ಮಾಧ್ಯಮದಲ್ಲಿ ಇದನ್ನು ನೀವು ಬಿತ್ತರಿಸ್ಬೇಕು. ಈಗ ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ. ಕಮರ್ಷಿಯಲ್ ಅಂತಂದರೆ ಅವ್ರವ್ರಿಗೆ ಇಷ್ಟ ಬಂದಂಗೆ ಇಲ್ಲಿ ದೇವಾಲಯಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋ ವಿಚಾರ ಅವ್ರ ಮನಸ್ಸಲ್ಲಿಲ್ಲ. ಮೇಲಾಗಿ ದೇವಸ್ಥಾನದ ಹಿಂಭಾಗದಲ್ಲೇ ಒಂದು ಶಾಲೆ ಇದೆ, ಪ್ರಾಥಮಿಕ ಮಕ್ಕಳ ಶಾಲೆ ಒಂದು. ಆ ಶಾಲೆಗೆ ದಿನನಿತ್ಯ ಅವರು ಧೂಳು ಕುಡ್ಕೊಂಡು, ಪಾಠ ಕೇಳಕ್ಕೆ ಬಂದವರು ಧೂಳು ಕುಡ್ಕೊಂಡು ಮಕ್ಕಳು ಮನೆಗೆ ಹೋಗಬೇಕು, ಕೂತ್ಕೊಂಡು ಊಟ ಮಾಡಲಿಕ್ಕೂ ತೊಂದರೆ ಆಗ್ತಾಯಿದೆ. ಇದು ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರೋದು. ಇಲ್ಲಿ ನಾವು ಕೇಳಕ್ಕೆ ಹೋದಾಗ ಹೈಕೋರ್ಟ್ ಆದೇಶ ಆಗಿದೆ ನಮಗೆ ಅಂತಾರೆ, ಮತ್ತು ತಹಸೀಲ್ದಾರ್ ಆದೇಶ ಮಾಡೋರು ಅಂತಾರೆ. ಯಾರೋ ಕೋರ್ಟ್ ಆದೇಶ ಇರೋದೇ ಬೇರೆ. ರೈತರು ಪಕ್ಕದ ಜಮೀನಿಗೆ ಹೋಗಬೇಕು ಅಂತಂದರೆ ರಸ್ತೆ ಬಿಟ್ಕೊಡ್ಬೇಕು, ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ವಿಚಾರ ಹೈಕೋರ್ಟಲ್ಲಿ ಆದೇಶ ಆಗಿರೋದು. ಇವರು ಸ್ವಂತಕ್ಕೋಸ್ಕರ ಕಮರ್ಷಿಯಲ್ಲಾಗಿ ಯಾವುದೋ ಒಂದು ಮಿಕ್ಸರ್ ಕಾಂಕ್ರೀಟ್ ಅಂತ ಮಾಡಿಬಿಟ್ಟು ಆ ಮಿಕ್ಸರ್ ಕಾಂಕ್ರೀಟ್ ಗಾಡಿಗಳು ಒಂದು ದಿವಸಕ್ಕೆ ಮಿನಿಮಮ್ 100 ವೆಹಿಕಲ್ಸ್ ಓಡಾಡ್ತವೆ. 100 ವೆಹಿಕಲ್ಸ್ ಓಡಾಡುವಾಗ ಎಷ್ಟು ಧೂಳು ಬರ್ಬೋದು? ನಾವು ಅವ್ರಿಗೆ ಎಷ್ಟೋ ಸಾರಿ ಮನವರಿಕೆ ಮಾಡಿದ್ವಿ, ನೀರು ಹಾಕ್ಕೊಂಡೋಗಿ ಮಕ್ಕಳಿಗೆ ತೊಂದರೆ ಆಗ್ತದೆ, ಭಕ್ತಾದಿಗಳು ತೊಂದರೆ ಆಗ್ತದೆ. ಒಂದು ದಿವಸಕ್ಕೆ ಮಿನಿಮಮ್ ಒಂದು 20,000ದಿಂದ 50,000 ಜನ ಕೈ ಮುಗಿತಾರೆ. ಇಲ್ಲಿ ಎಲ್ಲ ಧೂಳು ಕುಡ್ಕೊಂಡೆ ಕೈ ಮುಗಿಬೇಕು. ಪರಿಸ್ಥಿತಿ ಹಿಂಗಿದೆ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ದಾಖಲೆಗಳು ನಾವು ಕೊಡ್ತೀವಿ, ನೀವು ದಯವಿಟ್ಟು ಬಿತ್ತರಿಸಿ, ಆಯಿತಾ? ಇನ್ನು ಮುಂದೆ ಆದ್ರೂ ನಮಗೆ ದೇವಾಲಯಕ್ಕೆ ಒಂದು ಅನುಕೂಲ ಆಗೋ ರೀತಿ ನಮ್ಮ ಸುದ್ದಿ ಮಾಧ್ಯಮದಿಂದನೇ ಅನುಕೂಲ ಆಗಲಿ ಅನ್ನೋದು ನನ್ನ ಭಾವನೆ.